ಸೊ ಈಗ ಫಿನಿಶಿಂಗ್ ಯಾವ ಥರ ಮಾಡೋದು ನೋಡೋಣ. ಅಗೇನ್ ಫಿನಿಶಿಂಗ್ ಅಂದರೆ ನಾವು ಮಾಡಿರೋ ಆ್ಯನಿಮೇಷನ್ನ ಕ್ಲೀನಾಗೆ ಸ್ಮೂತ್ ಔಟ್ ಮಾಡೋದು. ಸೊ ಸೇಮ್ ಒಂದೊಂದೇ ಲೆಟರ್ನ ವರ್ಕ್ ಮಾಡೋಣ. ಎಲ್ಲ ಲೇಯರ್ಸ್ ಮತ್ತೆ ಆಫ್ ಮಾಡ್ತಿದ್ದೀನಿ. ಇವಾಗ ಫಸ್ಟು ಜಿ ಕ್ಲೀನಾಗಿ ಕಾಣಿಸ್ಲಿ ಅಂತ ನಾನು ಝೂಮ್ ಮಾಡ್ಕೊತಿದ್ದೀನಿ. ಜಿ ಸೆಲೆಕ್ಟ್ ಮಾಡಿಬಿಟ್ಟು ಯು ಪ್ರೆಸ್ ಮಾಡ್ತೀನಿ. ಯು ಪ್ರೆಸ್ ಮಾಡಿದ್ರೆ ನಮ್ಮ ಕೀ ಫ್ರೇಮ್ಸ್ ಏನೇನು ಕೊಟ್ಟಿದ್ದೀವಿ ಅದೆಲ್ಲ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಇವಾಗ ನಾವು ಎಲ್ಲಿಂದ ಈ ರಿವೀಲ್ ಆನಿಮೇಷನ್ ಆಗ್ತಿದೆ ಅದನ್ನು ಸೆಟ್ ಮಾಡ್ತಾ ಬರೋಣ. ಮೊದಲಿಗೆ ಇದೆಲ್ಲ ಸ್ಮೂತ್ ಮಾಡಿಬಿಡೋಣ. ಸೊ ಎಲ್ಲ ಸೆಲೆಕ್ಟ್ ಮಾಡಿ F9 ಪ್ರೆಸ್ ಮಾಡಿ. ಸ್ಮೂತ್ ಆಗುತ್ತೆ ಕೀ ಫ್ರೇಮ್ಸು ಅಥವಾ ಆನಿಮೇಷನ್ ಸ್ಮೂತ್ ಆಗುತ್ತೆ. ಸೊ ಈ ರಿವೀಲ್ ಆನಿಮೇಷನ್ ಬಂದ್ಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿದರೆ ನಮಗೆ ಆಲ್ಮೋಸ್ಟ್ ಇಲ್ಲಿ ಬರೋವಾಗ ಎಂಡ್ ಆಗಬೇಕು. ಸೊ ಇದೆರಡನ್ನು ಈ ರೀತಿ ಮೂವ್ ಮಾಡ್ಕೋತೀನಿ ನಾನು. ನೆಕ್ಸ್ಟು ಸ್ಟಾರ್ಟ್ ಎಲ್ಲಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅಂದಾಜಾಗಿ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ರಿವೀಲ್ ಆನಿಮೇಷನ್ ಆಲ್ಮೋಸ್ಟ್ ಆಗಿ ಸೆಟ್ ಆಗಿದೆ. ಇದು ನೆಕ್ಸ್ಟು ಕಂಪ್ಲೀಟಾಗಿ ಬೇರೆದೆಲ್ಲ ಸೆಟ್ ಮಾಡಿದ್ಮೇಲೆ ನಾವು ಕಂಪ್ಲೀಟಾಗಿ ಕ್ಲೀನಾಗಿ ಇನ್ನು ಕೂರಿಸೋಣ. ಸೊ ರಿವೀಲ್ ಆನಿಮೇಷನ್ ಆಯಿತು. ನೆಕ್ಸ್ಟು ರೊಟೇಷನ್ ನೋಡೋಣ. ರೊಟೇಷನ್ ಕೂಡ ಆಲ್ಮೋಸ್ಟ್ ಬರ್ತಾ ಇದೆ ಕರೆಕ್ಟಾಗಿ. ಸೊ ಈ ಪೋರ್ಷನ್ನ ಸ್ವಲ್ಪ ಸೆಟ್ ಮಾಡಬೇಕು. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ರೆಫರೆನ್ಸ್ ವಿಡಿಯೋ ಇದೆಯಲ್ಲ ಅದನ್ನು ಫಸ್ಟು ಅಬ್ಸರ್ವ್ ಮಾಡಿ. ಸೊ ನಾನು ಮ್ಯೂಟ್ ಮಾಡ್ತೀನಿ ಆಡಿಯೋನ. ಸೊ ನಾವು ಬರೀ ಜಿ ಪೋರ್ಷನ್ ಮಾತ್ರ ನೋಡಬೇಕಲ್ಲ, ಅದಕ್ಕೋಸ್ಕರ ಈ ವರ್ಕ್ ಏರಿಯಾ ಇದೆಯಲ್ಲ ಇದನ್ನು ಬರೀ ಜಿ ಪೋರ್ಷನ್ ಅಷ್ಟು ಮಾತ್ರ ಟ್ರಿಮ್ ಮಾಡ್ತೀನಿ. ಟ್ರಿಮ್ ಮಾಡೋಕ್ಕೆ ಈ ವರ್ಕ್ ಏರಿಯಾ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಇಲ್ಲಿ ನಾನು ಬಿ ಪ್ರೆಸ್ ಮಾಡ್ತೀನಿ, ಅವಾಗ ವರ್ಕ್ ಏರಿಯಾ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿವರೆಗೆ ಅಂದಾಜಾಗೆ ಇಲ್ಲಿ ಎನ್ ಪ್ರೆಸ್ ಮಾಡಿದ್ರೆ ವರ್ಕ್ ಏರಿಯಾ ಇಲ್ಲಿ ಬರುತ್ತೆ. ಇವಾಗ ನಾವು ಪ್ಲೇ ಮಾಡಿದ್ರೆ ಇಷ್ಟು ಪೋರ್ಷನ್ ಮಾತ್ರ ಪ್ಲೇ ಆಗುತ್ತೆ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಹಿಂದೆಯಿಂದ ತಗೋತೀನಿ. ಇವಾಗ ಪ್ಲೇ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಆ ರೊಟೇಷನ್ ಮೂವ್ಮೆಂಟ್ ಯಾವ ಥರ ಆಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗಲ್ಲಿ ಮೆತ್ತಿಗೆ ಸ್ಟಾರ್ಟ್ ಆಗ್ತಿದೆ, ಸಡನ್ನಾಗೆ ಫಾಸ್ಟ್ ಆಗಿಬಿಟ್ಟು ಹಿಂಗೆ ರಾಕ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ತುಂಬ ಸ್ಲೋ ಮೂಮೆಂಟ್ ಇದೆ, ಆಮೇಲೆ ಸಡನ್ನಾಗೆ ಬೇಗ ರಾಕ್ ಹಾಕಿದೆ. ಈ ರಾಕಿಂಗ್ ಚೇರ್ ಇರುತ್ತೆ ನೋಡಿ, ಸೊ ಆ ಥರದ ಆನಿಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹೇಗೆ ಅಚೀವ್ ಮಾಡೋದು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು. ಸೊ ಇದೆರಡು ಕೀ ಫ್ರೇಮ್ಸ್ ತೊಗೊಳ್ಳಿ. ಯಾಕಂತ ಹೇಳಿದ್ರೆ ನಮಗೆ ಈ ಪೊಸಿಷನಿಂದ ಇಲ್ಲಿವರೆಗೂ, ಸೊ ಇಲ್ಲಿಂದ ಇಲ್ಲಿವರೆಗೂ ಫಾಸ್ಟಾಗಿ ಬರುತ್ತೆ, ಆಮೇಲೆ ಇಲ್ಲಿಂದ ಇಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ. ಪರವಾಗಿಲ್ಲ, ನೀವು ಫುಲ್ ಬೇಕಾದ್ರೆ ರೊಟೇಷನ್ ಕೀ ಫ್ರೇಮ್ ಸೆಲೆಕ್ಟ್ ಮಾಡ್ಬೋದು. ಇವಾಗ ಇಲ್ಲಿ ಗ್ರಾಫ್ ಎಡಿಟರ್ಸ್ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಈ ಥರದೊಂದು ಗ್ರಾಫ್ ಕಾಣಿಸುತ್ತೆ. ಸೊ ಹಾಗೆ ನಿಮಗೆ ಗ್ರಾಫ್ ಬೇರೆ ಥರ ಕಾಣಿಸ್ತಿದೆ ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ. ನಮಗೆ ಎಡಿಟ್ ಸ್ಪೀಡ್ ಗ್ರಾಫ್ ಈ ಗ್ರಾಫಲ್ಲಿ ಇರಬೇಕು. ನಿಮಗೆ ಬೈ ಚಾನ್ಸ್ ಒಂದೊಂದ್ಸತಿ ಈ ಗ್ರಾಫ್ ಕಾಣಿಸ್ತಾ ಇರುತ್ತೆ, ವ್ಯಾಲ್ಯೂ ಗ್ರಾಫ್ ಅಂತ. ಸೊ ಯಾವಾಗಲೂ ಸ್ಪೀಡ್ ಗ್ರಾಫಿಗೆ ಬನ್ನಿ. ಸೊ ಇಲ್ಲಿ ವಾಪಸ್ ವರ್ಕ್ ಏರಿಯಾನ ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡ್ತೀನಿ, ಅವಾಗ ಸ್ವಲ್ಪ ಝೂಮ್ ಇನ್ ಆಗುತ್ತೆ. ಮೇಯ್ನಾಗಿ ನೀವು ಈ ಥರದ ಮೋಷನ್ ಗ್ರಾಫಿಕ್ಸ್ ಇದೆಲ್ಲ ಮಾಡುವಾಗ ಈ ಗ್ರಾಫ್ ಎಡಿಟರ್ನ ರೀಡ್ ಮಾಡೋದು ಕಲ್ತ್ಕೋಬೇಕು. ಸೊ ಬೇಸಿಕಲಿ ಇವಾಗ ಇಲ್ಲಿ ಗ್ರಾಫ್ ಏನಾಗ್ತಿರೋದಂದರೆ ಈ ಡಾಟ್ಸ್ ಎಲ್ಲ ಬಂದು ಕೀ ಫ್ರೇಮ್ಸು. ಇಲ್ಲಿ ನಾವು ಸೆಟ್ ಮಾಡಿದ್ದೀವಲ್ಲ 4 ಕೀ ಫ್ರೇಮ್ಸು, ಇದು 4 ಕೀ ಫ್ರೇಮ್ಸು ಇಲ್ಲಿ ನೋಡಿ, ಇಲ್ಲಿ ಪ್ಲೇಸ್ ಮಾಡ್ತೀನಿ. 1 2 3 4 4 ಕೀ ಫ್ರೇಮ್ಸು ಈ ಡಾಟ್ಸ್ ಎಲ್ಲ. ಇದು ನಾವು ಸ್ಮೂತ್ ಮಾಡಿರೋದ್ರಿಂದ ನಮಗೆ ಆ್ಯನಿಮೇಷನ್ ಈ ಥರ ಕಾಣಿಸ್ತಾ ಇರೋದು. ಸೊ ಅದನ್ನು ಯಾವ ರೀತಿ ಓದೋದು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಆ್ಯನಿಮೇಷನ್ ಆಗೋಕ್ಕೆ ಈ ರೀತಿ ಆಗ್ತಿದೆ ಅಂತ ಅಂದರೆ ಈ ಪೋರ್ಷನಿಂದ ಈ ಪೋರ್ಷನ್ವರೆಗೂ ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಆಗ್ತಿದೆ, ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಸ್ಮೂತಾಗಿ ಆಗುತ್ತೆ. ಸೊ ಇಲ್ಲಿ ಲೇಯರ್ನ ಸೋಲೋ ತೆಗಿತೀನಿ, ಆವಾಗ ನಮ್ಗೆ ಇದು ಕಾಣಿಸುತ್ತೆ. ಇದು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾನು ಇದ್ರದ್ದು ಒಪಾಸಿಟಿನ 100% ಇಟ್ಕೋತೀನಿ. ಮತ್ತು ಆರ್ ಪ್ರೆಸ್ ಮಾಡಿ, ಇಲ್ಲ ಯು ಪ್ರೆಸ್ ಮಾಡಿ, ರೊಟೇಷನ್ ಸೆಲೆಕ್ಟ್ ಮಾಡಿ. ಸೊ ಇವಾಗ ನೋಡಿ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಮೆತ್ತಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿ ಬೇಗ ಆಗುತ್ತೆ, ಮತ್ತು ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಮೆತ್ತಗೆ ಹೋಗುತ್ತೆ. ಆವಾಗ ನಮಗೆ ಈ ರೀತಿ ಸ್ಮೂತ್ ಆ್ಯನಿಮೇಷನ್ ಬರೋದು. ಇವಾಗ ನಮ್ಗೆ ಇಲ್ಲಿ ಬೇಕಾಗಿರೋದು ಸ್ಟಾರ್ಟಿಂಗಲ್ಲಿ ಮೆತ್ತಗೆ ಸ್ಟಾರ್ಟ್ ಆಗಬೇಕು, ಆಮೇಲೆ ಸಡನ್ನಾಗಿ ಫಾಸ್ಟ್ ಆಗಬೇಕು, ಆಮೇಲೆ ಇಲ್ಲಿ ಒಂದು ರಾಕಿಂಗ್ ಆ್ಯನಿಮೇಷನ್ ಬರ್ಸ್ಬೇಕು. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೆತ್ತಗೆ ಆಗಬೇಕು. ಸೊ ಇವಾಗ ಸ್ಟಾರ್ಟಿಂಗ್ ಕೀ ಫ್ರೇಮ್ಸ್ ಹತ್ರ ಇದು ಸ್ಟಾರ್ಟಿಂಗ್ ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ಸೊ ಅಗೇನ್ ಇದು ಮೆತ್ತಗೆ ಎಷ್ಟು ಬೇಕು ಅಂತ ಹೇಗೆ ಗೊತ್ತಾಗೋದು ಅಂದರೆ ಪ್ಲೇ ಮಾಡಿ ನೋಡಿ, ನಿಮ್ಗೆ ಆ್ಯನಿಮೇಷನ್ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು
ಇನ್ನೊಂಚೂರು ಮೆತ್ತಗಾಗಬೇಕು ನಮ್ಮದು ಆ್ಯನಿಮೇಷನ್ ರೊಟೇಷನ್. ನೆಕ್ಸ್ಟು ಇದು ಬಂದು ಪೊಸಿಷನ್. ಸೊ ಪೊಸಿಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನು ಕೂಡ ಸ್ಲೋ ಮಾಡ್ಕೊಳ್ಳಿ, ಈ ರೀತಿ ಸೆಟ್ ಮಾಡಿ. ಇವಾಗ ನೋಡಿ ಆಲ್ಮೋಸ್ಟ್ ಬರ್ತಾ ಇದೆ ನಮಗೆ ಆ್ಯನಿಮೇಷನ್. ಸೊ ಇಲ್ಲಿ ನಮ್ಮ ರೊಟೇಷನ್ ಆಲ್ರೆಡಿ ತಿರುಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ರೊಟೇಷನ್ನ ಮಾತ್ರ ಇವಾಗ ಚೇಂಜ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಹಾಗೆಯೇ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ. ಫಸ್ಟ್ ಪಾರ್ಟು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇವಾಗ ಸೆಕೆಂಡಿಂದ ಥರ್ಡ್ ಕೀ ಫ್ರೇಮ್ ಯಾವ ಥರ ಇರಬೇಕು ಅಂತ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಸ್ವಲ್ಪ ಒಳಗಡೆ ಹೋಗ್ಬೇಕು, ಯಾಕಂದರೆ ಎಂಡು ತುಂಬ ಮೂಮೆಂಟ್ ಇಲ್ಲ, ಹಿಂಗೆ ಬೇಗ ಆಗಬೇಕಲ್ಲ, ಅದಕ್ಕೋಸ್ಕರ. ಸೊ ನೀವು ಇದು ಅಬ್ಸರ್ವ್ ಮಾಡಿದರೆ ಗ್ರಾಫು ಇಲ್ಲಿಂದ ಈ ಪೋರ್ಷನ್ವರೆಗೂ ಮೆತ್ತಗಿದೆ, ಆಮೇಲೆ ಇಲ್ಲಿಂದ ಇಲ್ಲಿ ಬೇಗ ಆಗ್ತಾ ಇದೆ, ಬೇಗ ಬೀಳ್ತಾ ಇದೆ. ಟೈಮ್ ಗ್ಯಾಪ್ ನೋಡಬೇಕಿಲ್ಲಿ. ಸೊ ಈ ಪೋರ್ಷನಿಂದ ಈ ಪೋರ್ಷನ್ ಬರೋಕ್ಕೆ ನಮಗೆ 4 to 5 ಫ್ರೇಮ್ಸ್ ಏನೋ ಇದೆ, ಜಾಸ್ತಿ ಫ್ರೇಮ್ಸು. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 3 ಫ್ರೇಮ್ಸ್ ಅಷ್ಟೇ ಇರೋದು, ಈ ರೀತಿ. ಈಗ ನೆಕ್ಸ್ಟು ರೊಟೇಷನ್. ಸೊ ಇದು ಆ್ಯನಿಮೇಷನ್ಸ್ ಎಲ್ಲ ಮಾಡುವಾಗ ಏನಂತ ಹೇಳಿದ್ರೆ, ಪ್ರೀವಿಯಸ್ ಆ್ಯನಿಮೇಷನ್ ಏನಿರುತ್ತೆ ಆಲ್ಮೋಸ್ಟು ಅದೇ ರೇಷಿಯೋಸ್ ಥರ ಮೇಂಟೈನ್ ಆಗಿರುತ್ತೆ. ಸೊ ಇದು ಎಂಡಿಂಗ್ ಯಾವ ಥರ ಇರುತ್ತೋ ಇದರ ಸ್ಟಾರ್ಟಿಂಗ್ ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಏನಿಲ್ಲ, ಒಂದೆರಡು ಫ್ರೇಮ್ಸ್ ಏನಾದರೂ ಮಿಸ್ ಮ್ಯಾಚ್ ಆಗ್ತಿದೆ ಅಂದರೆ ಪರವಾಗಿಲ್ಲ, ಅಷ್ಟೊಂದು ವರಿ ಮಾಡೋಕ್ಕೆ ಹೋಗ್ಬೇಡಿ. ಇದು ನೀವು ಯಾವ ಥರ ನೋಡ್ಬೇಕಂತ ಹೇಳಿದ್ರೆ, ಬೈ ಚಾನ್ಸ್ ನಿಮ್ಮ ಹತ್ರ ನಾಳೆ ದಿನ ರೆಫರೆನ್ಸ್ ವಿಡಿಯೋ ಇರ್ತಿರೋದೆಲ್ಲ ಇಲ್ಲ, ಹಾಗೆಯೇ ನಾನು ಗ್ರಾಫ್ ಎಡಿಟರ್ ಯೂಸ್ ಮಾಡಿಕೊಂಡು ಈ ರೀತಿ ಆ್ಯನಿಮೇಷನ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್ಲು. ಇವಾಗ ನಿಮ್ಗೆ ರಾಕ್ ಆ್ಯನಿಮೇಷನ್ ಬರಬೇಕು, ಸ್ಟಾರ್ಟಿಂಗ್ ಮೆತ್ತಗೆ ಸ್ಟಾರ್ಟ್ ಆಗಬೇಕು, ಹೋಗ್ತಾ ಹೋಗ್ತಾ ಬೇಗ ಎಂಡ್ ಆಗಬೇಕು ಅಂತ ಹೇಳಿದ್ರೆ ಈ ಥರ ಮಾಡ್ತೀರಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೈಟ್ ಸೈಡ್ ಪುಷ್ ಮಾಡ್ತೀರಾ, ಆವಾಗ ಈ ಸ್ಲೋಪ್ ಬರಬೇಕು. ಈ ಸ್ಲೋಪ್ ಬಂದರೆ ಸ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಟೈಮ್ ಡ್ಯೂರೇಷನ್ ನೋಡಿ, ನಿಮ್ಮ ಕೀ ಫ್ರೇಮ್ಸ್ ಇದಿದಲ್ಲ, ಸೊ ಇದು ಅಂದಾಜಾಗೆ 1 ಸೆಕೆಂಡ್ ಅಂತ ಅಂದ್ಕೊಂಡ್ರೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ಒಂದು 50 to 60% ಆ್ಯನಿಮೇಷನ್ ಸ್ಟಾರ್ಟ್ ಆಗೋಕ್ಕೆ ನೀವು ಟೈಮ್ ಕೊಡ್ತಿದ್ದೀರಾ. ಸೊ 60% ಟೈಮ್ ಕೊಟ್ಟಾಗ ನಿಮಗೆ 60% ಸ್ಲೋ ಆಗ್ತಿದೆ ಆ್ಯನಿಮೇಷನ್, ಇನ್ನು ಮಿಕ್ಕಿದ 40% ಬೇಗ ಆಗುತ್ತೆ. ಸೊ ಈ ರೀತಿ ನೀವು ಇದನ್ನು ಕಲ್ತ್ಕೋಬೇಕು. ಸೊ ಜಿ ನಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ. ನೆಕ್ಸ್ಟು ಎ. ಸೊ ಅಗೇನ್ 100% ಮಾಡ್ಕೊಳ್ಳಿ, ಯು ಪ್ರೆಸ್ ಮಾಡಿ, ಸ್ಕೇಲ್ ಆ್ಯನಿಮೇಷನ್ನು ಅಗೇನ್ ಇದೆಲ್ಲ ಈಸಿಯೆಸ್ಟ್ ಮಾಡಿ, F9. ಈಗ ಸೊ ಅಗೇನ್ ಇದು ಕೀ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತ ನೋಡಬೇಕು. ಇಲ್ಲಿ ಓಕೆ, ಆಲ್ಮೋಸ್ಟ್ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಏನಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಈ ಥರದ್ದು ಒಂದು ಲೈನ್ ಹಾಕಬೇಕು, ಅದನ್ನು ನಾವು ನೆಕ್ಸ್ಟು ಸಪೋರ್ಟಿಂಗ್ ಎಲಿಮೆಂಟ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಆವಾಗ ಹಾಕೊಳ್ಳೋಣ. ಸೊ ಇಲ್ಲಿ ಹಿಂದೆಯಿಂದ ಸ್ವಲ್ಪ ಕಾಣಿಸುತ್ತೆ, ಅದಕ್ಕೆ ಒಂದೆರಡು ಕೀ ಫ್ರೇಮ್ ಮುಂದೆ ತೊಗೋತೀನಿ ನಾನು.
ಪರವಾಗಿಲ್ಲ, ಇದನ್ನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡೋಣ. ನಿಮ್ಗೆ ಅಷ್ಟು ಬಾದರ್ ಏನಾದರೂ ಆಗ್ತಿದೆ ಅಂತ ಹೇಳಿದ್ರೆ ಸಿಂಪಲ್ಲು ಒಂದು ಒಪ್ಯಾಸಿಟಿ ಕೊಟ್ಕೊಳ್ಳಿ. ಸೊ ಶಿಫ್ಟ್ ಟಿ ಪ್ರೆಸ್ ಮಾಡ್ತೀನಿ, ಒಪ್ಯಾಸಿಟಿ ಬರುತ್ತೆ. ನಮಗೆ ಇಲ್ಲಿ ಏನು ಕಾಣಿಸ್ಬಾರ್ದು. ಸೊ ಇದನ್ನು 0 ಮಾಡ್ತೀನಿ, ಪೇಜ್ ಡೌನ್ ಹೊತ್ತೀನಿ, ನೆಕ್ಸ್ಟ್ ಫ್ರೇಮಿಗೆ ಬರುತ್ತೆ. ಇಲ್ಲಿಂದ ನಮಗೆ ಆ ಸ್ಟ್ರೋಕ್ ಕಾಣಿಸ್ತಾ ಬರಬೇಕು. ಸೊ ಇದಕ್ಕಿಂತ ಹಿಂದೆ ಏನೂ ಕಾಣಿಸಲ್ಲ, ಇಲ್ಲಿಂದ ನೆಕ್ಸ್ಟು ಆ್ಯನಿಮೇಟ್ ಆಗ್ತಾ ಬರುತ್ತೆ. ಇದು ಸಿಂಪಲ್ ಫಿಕ್ಸ್ ಇದು. ಈಗ ಗ್ರಾಫ್ ಎಡಿಟರ್ಗೆ ಹೋಗೋಣ. ಸೊ ನಮಗೆ ಇಲ್ಲಿ ಸ್ಕೇಲ್ ಆ್ಯನಿಮೇಷನ್ನು ಇಲ್ಲಿ ಲೈಟಾಗಿ ಸ್ಕೇಲ್ ಆಗ್ತಿದೆ. ಸೊ ಇಲ್ಲಿ ನಾವೇನು ತುಂಬ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ಸ್ಕೇಲಲ್ಲಿ, ಇಷ್ಟೇ ಸಾಕು. ಎಂಡ್ ಇದರಲ್ಲೂ ಅಷ್ಟೇ, ತುಂಬ ಏನು ಆ್ಯನಿಮೇಷನ್ಸ್ ಇಲ್ಲ. ಸೊ ಫೈನ್, ಎ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಲ್ ಯು ಪ್ರೆಸ್ ಮಾಡಿ, ಇದರಲ್ಲಿ ಬರೀ ಸ್ಕೇಲ್ ಇರೋದು ಸೆಲೆಕ್ಟ್ ಮಾಡಿಬಿಟ್ಟು F9 ಸ್ಮೂತ್ ಆಗುತ್ತೆ. ಇವಾಗ ಫಸ್ಟ್ ಇಲ್ಲಿ ಆ್ಯನಿಮೇಷನ್ ನೋಡೋಣ. ಸೊ ಎಲ್ಲಲ್ಲಿ ಬೇಗ ಸ್ಟಾರ್ಟ್ ಆಗ್ತಿದೆ, ಸಡನ್ನಾಗಿ ಸ್ಟಾರ್ಟ್ ಆಗಿಬಿಟ್ಟು ಸ್ವಲ್ಪ ಸ್ಲೋ ಆಗಿಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬರ್ತಾ ಇದೆ. ಸೊ ಸಡನ್ ಸ್ಟಾರ್ಟು, ಸ್ಲೋ ಆಗಿಬಿಟ್ಟು ಸಡನ್ ಸ್ಟಾರ್ಟು, ಆಮೇಲೆ ವಾಪಸ್ ಬರ್ತಾ ಇದೆ ಈ ರೀತಿ. ಸೊ ಇದನ್ನು ನಾನು ಪ್ರತಿ ಫ್ರೇಮ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ದೇನೆ ಹೇಗೆ ಆ್ಯನಿಮೇಷನ್ ನೋಡಿದ ತಕ್ಷಣ ಗ್ರಾಫ್ ಎಡಿಟರ್ ಮಾಡೋದು ಅಂತ ಹೇಳಿದ್ರೆ. ಸೊ ಇವಾಗ ನಮ್ಗೆ ಗೊತ್ತು ಸ್ಟಾರ್ಟಿಂಗಲ್ಲೇ ಸಡನ್ನಾಗಿ ಸ್ಟಾರ್ಟ್ ಆಗಬೇಕಂತ. ಸೊ ಸಡನ್ನಾಗಿ ಸ್ಟಾರ್ಟ್ ಆಗಬೇಕಂತ ಹೇಳಿದ್ರೆ ಇದು ಸ್ಟಾರ್ಟಿಂಗ್ ನಮಗೆ ಹತ್ತಿರ ಇರಬೇಕು, ಆಮೇಲೆ ನೆಕ್ಸ್ಟು ಸ್ಲೋ ಆಗಬೇಕು. ಸೊ ಅದಕ್ಕೆ ಇಲ್ಲೇನು ಮಾಡ್ತೀನಿ ನಾನು, ಇದನ್ನು ಈ ಕಡೆ ತೊಗೊಂಬರ್ಬೋದು ನಾವು. ಆವಾಗ ಇಲ್ಲಿ ಸ್ಟಾರ್ಟಿಂಗ್ ಕೂಡ ಕಂಪ್ರೆಸ್ ಆಗುತ್ತೆ. ಇವಾಗ ನಾವು ಪ್ಲೇ ಮಾಡಿದ್ರೆ ನೋಡಿ, ನಮ್ಮ ಲೈನು ಬೇಗ ಹೋಗ್ತಿದೆ ಈ ಲೈನ್ ಕಂಪೇರ್ ಮಾಡಿದ್ರೆ. ಸೊ ಇದು ಸ್ಟಾರ್ಟಿಂಗ್ನ ಸ್ವಲ್ಪ ಈ ರೀತಿ ತಳ್ತೀನಿ. ಇವಾಗ ನೋಡಿ ಸ್ಟಾರ್ಟಿಂಗ್ ಸ್ವಲ್ಪ ಮೆತ್ತಗೆ ಹೋಗುತ್ತೆ, 1 ಪಾಯಿಂಟಲ್ಲಿ ಬೇಗ ಹೋಗುತ್ತೆ ಇದು, ಆಮೇಲೆ ಮತ್ತೆ ಮೆತ್ತಗೆ ಡ್ರಾಪ್ ಡೌನ್ ಆಗ್ತಾ ಇದೆ ಈ ರೀತಿ ಇಲ್ಲಿವರೆಗೂ. ನೆಕ್ಸ್ಟ್ ಇಲ್ಲಿಂದ ಬೇಗ ಬರಬೇಕು. ಸೊ ಸೇಮ್ ಹತ್ರ ತಗೊಂಬನಿ ಈ ರೀತಿ. ಆ್ಯಂಡ್ ಇಲ್ಲೂ ಕೂಡ ಸ್ವಲ್ಪ ಬೇಗ ಹೋಗಬೇಕು ವಾಪಸ್. ನೀವು ಬೇಕಂತ ಹೇಳಿದ್ರೆ ಈ ಫ್ರೇಮ್ಸ್ನ ಕೂಡ ಸ್ವಲ್ಪ ಮೂವ್ ಮಾಡ್ಕೋಬೋದು, ಬೇಕಿದ್ರೆ, ಇಲ್ಲಾಂದ್ರೆ ಪರವಾಗಿಲ್ಲ. ಸೊ ನೀವು ಈ ರೀತಿ ಆ್ಯನಿಮೇಷನ್ಸ್ ಎಲ್ಲ ರೆಪ್ಲಿಕೇಟ್ ಮಾಡ್ತಿರ್ತೀರಲ್ಲ, ಆವಾಗ ನಿಮಗೆ ಒಂದಷ್ಟು ಐಡಿಯಾ ಬರುತ್ತೆ ಈ ಥರ ಗ್ರಾಫ್ ಇದ್ದಾಗ ಆ್ಯನಿಮೇಷನ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಜಿಗೆ ಆ್ಯನಿಮೇಷನ್ ಕೊಟ್ವಲ್ಲ, ಸೊ ಇದರಲ್ಲಿ ನೋಡಿ ರೊಟೇಷನ್ ಗ್ರಾಫು ಇದು ಈ ರೀತಿ ಇರುವಾಗ ಈ ಥರ ಗ್ರಾಫ್ ಇರುತ್ತೆ ನೋಡಿ. ಈ ಥರ ಗ್ರಾಫ್ ಇರುವಾಗ ನಮಗೆ ಆ್ಯನಿಮೇಷನ್ ಬಂದು ಈ ರೀತಿ ಬರುತ್ತೆ, ಸ್ಟಾರ್ಟಿಂಗ್ ಸ್ಲೋ ಆಗಿ ಬಂದು ಸಡನ್ನಾಗಿ ಫಾಸ್ಟ್ ಆಗೋ ಥರ ಈ ಥರ ಗ್ರಾಫ್ ಇರೋವಾಗ. ಅದೇ ಇದರದ್ದು ತಗೊಂಡಾಗ ಈ ಥರ ಸೆಂಟ್ರಲ್ಲಿ ಪೀಕ್ ಥರ ಬಂದರೆ ನಮಗೆ ಈ ಎಲ್ಲ ಆ್ಯನಿಮೇಷನ್ ಇದೆ ನೋಡಿ ಈ ಥರ ಬರುತ್ತೆ, ಸಡನ್ನಾಗಿ ಈ ಥರ ಶೂಟ್ ಆಗೋ ಥರ ಬರುತ್ತೆ. ಸೊ ಸ್ಲೋಯಿಂದ ಫಾಸ್ಟ್ ಆಗಬೇಕಂದ್ರೆ ಸ್ವಲ್ಪ ಮೆತ್ತಗೆ ಬರಬೇಕು ಪೀಕು, ಸಡನ್ನಾಗೆ ರೈಸ್ ಆಗಿಬಿಟ್ಟು ಬೀಳ್ಬೇಕಂತ ಹೇಳಿದ್ರೆ ಸೆಂಟ್ರಲ್ ಬರಬೇಕು ಪೀಕ್ ಈ ಥರ. ಅಗೇನ್ ಎಕ್ಸಾಕ್ಟಾಗಿ ಹಿಂಗೆ ಬರಬೇಕಂತಿಲ್ಲ, ಬರೀ ಒಂದು ರಫ್ ಐಡಿಯಾ ಹೇಳ್ತಾ ಇರೋದು. ಸೊ ಈ ರೀತಿ ನೀವು ಜಾಸ್ತಿ ಮೋಷನ್ ಗ್ರಾಫಿಕ್ಸ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರುವಾಗ ನಿಮಗೆ ಈ ಗ್ರಾಫ್ ಇನ್ನೂ ಐಡಿಯಾಸ್ ಬರ್ತಾ ಹೋಗುತ್ತೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಇಲ್ಲಿ ನೋಡ್ಬೋದು ಒಂದೊಂದು ಕಡೆ ಅಷ್ಟು ಕ್ಲೀನಾಗಿ ಸಿಂಕ್ ಆಗ್ತಿಲ್ಲ, ಬಟ್ ಫೈನ್. ನಾನು ಹೇಳಿರೋ ರೀತಿ 100% ಬರಬೇಕಂತೇನಿಲ್ಲ, 90% ಅಚೀವ್ ಮಾಡಿದ್ರು ನಡೆಯುತ್ತೆ. ಏನಂತ ಹೇಳಿದ್ರೆ ಓವರಾಲ್ ಆಗಿ ನೋಡೋಕ್ಕೆ ಚೆನ್ನಾಗಿರ್ಬೇಕಷ್ಟೆ. ಸೊ ಇಲ್ಲಿ ನೋಡ್ಬೋದು ತುಂಬ ಲೇಟಾಗಿ ಕೂರ್ತಾ ಇದೆ ಇದು. ಸೊ ಅದೊಂದು ಸೆಟ್ ಮಾಡ್ಕೊಳ್ಳೋಣ. ಸಿಂಪಲ್ ಇದಕ್ಕೆ ಕೀ ಫ್ರೇಮ್ನ ಹತ್ರ ತೊಗೊಂಬರೋಣ.
ಆ್ಯಂಡ್ ನಾರ್ಮಲ್ ಆಗಿ ಏನಂತ ಹೇಳಿದ್ರೆ ಈ ಥರ ಮೋಷನ್ ಗ್ರಾಫಿಕ್ಸ್ ಮಾಡುವಾಗ ಆದಷ್ಟು 2 ಕೀ ಫ್ರೇಮ್ ನಡುವೆ ಎಷ್ಟು ಗ್ಯಾಪ್ ಇರಬೇಕಂದ್ರೆ ಮ್ಯಾಕ್ಸಿಮಮ್ 8 to 12 ಕೀ ಫ್ರೇಮ್ಸ್ ಒಳಗಡೆನೇ ಇರಬೇಕು. ಇದು ನೋಡಿ ಕರೆಕ್ಟಾಗಿ 10 ಕೀ ಫ್ರೇಮ್ಸ್ ಇದೆ. ಶಿಫ್ಟ್ ಇಟ್ಕೊಂಡು ಪೇಜ್ ಡೌನ್ ಓದ್ತಿದ್ರೆ 10 ಫ್ರೇಮ್ಸ್ ಮೂವ್ ಮಾಡ್ತೀವಿ. ಸೊ ಇದು 10 ಫ್ರೇಮ್ಸ್ ಗ್ಯಾಪ್ ಇದೆ ಇದಕ್ಕೆ. ಆ್ಯಂಡ್ ಪ್ರೀವಿಯಸ್ ಬಂದು 1 2 3 4 5 6 ಇದೆ. ನಮ್ಮ ಕಾಂಪೋಸಿಷನ್ ಮತ್ತು ವಿಡಿಯೋ ಕಾಂಪೋಸಿಷನ್ ಕೆಲವೊಂದು ಸತಿ ಮಿಸ್ಮ್ಯಾಚ್ ಆಗ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಕಾಂಪೋಸಿಷನ್ದು ಸೆಟ್ಟಿಂಗ್ಸಿಗೆ ಬಂದರೆ ನಮ್ಮ ಫ್ರೇಮ್ ರೇಟ್ ಬಂದು 24 ಫ್ರೇಮ್ಸ್ ಇರೋದು. ಸೊ ವಿಡಿಯೋದು 60 ಫ್ರೇಮ್ಸ್ ಇರೋದು. ಆ ವಿಡಿಯೋ ಬಂದು ಈ 30 ಫ್ರೇಮ್ ರೇಟ್ಗೆ ಅಡ್ಜಸ್ಟ್ ಆಗಬೇಕಲ್ವಾ. ಸೊ ಹಾಗಾಗಿ 60 ಫ್ರೇಮ್ಸ್ನ 30 ಫ್ರೇಮ್ಸಲ್ಲಿ ತೋರಿಸ್ಬೇಕಂತ ಹೇಳಿದ್ರೆ ಅವರು ಒಂದೊಂದು ಫ್ರೇಮ್ಸ್ನ ಸ್ಕಿಪ್ ಮಾಡಬೇಕಾಗತ್ತೆ. ಆವಾಗಲೇ 30 ಫ್ರೇಮ್ಸ್ ಮಾಡೋಕ್ಕಾಗೋದು ಅವರು. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಒಂದೊಂದು ಸತಿ ಮಿಸ್ ಆಗೋ ಥರ ಇರುತ್ತೆ. ಇದೇ ವಿಡಿಯೋನ ಇದೇ ಫ್ರೇಮ್ ರೇಟಲ್ಲಿ ವರ್ಕ್ ಮಾಡಿದ್ರೆ ಮೇ ಬಿ ನಿಮ್ಮ ಅನಿಮೇಷನ್ ಇನ್ನು ಸ್ಮೂತಾಗೆ ಮಾಡ್ಬೋದು ನೀವು ಅನ್ಕೋತೀನಿ. ಅದಕ್ಕೋಸ್ಕರ ನಾನು ಹೇಳಿದ್ದು ನಾವು ರೆಫರೆನ್ಸ್ ನೋಡ್ಕೊಂಡು ಮಾಡುವಾಗ ಆಲ್ಮೋಸ್ಟ್ ಔಟ್ಪುಟ್ ಬಂದರೆ ಸಾಕು, ನಮಗೆ ಓವರ್ ಆಲ್ ಲುಕ್ ಚೆನ್ನಾಗಿರ್ಬೇಕಷ್ಟೆ. ಸೊ ಈ ಎಲ್ಲ ಆಯಿತು. ನೆಕ್ಸ್ಟು ಐ ಸೇಮ್ ಯು ಪ್ರೆಸ್ ಮಾಡಿ. ಸೊ ಇದರಲ್ಲಿ ಸ್ಕೇಲ್ ಅನಿಮೇಷನ್ ಕೊಟ್ಟಿದ್ದೀವಿ. ಅಗೇನ್ F9 ಪ್ರೆಸ್ ಮಾಡಿ, ಸ್ಮೂತ್ ಆಗುತ್ತೆ. ಸೊ ಸ್ಮೂತ್ ಮಾಡಿದ್ಮೇಲೆ ಗ್ರಾಫ್ ಎಡಿಟರ್ಗೆ ಬನ್ನಿ. ಇವಾಗ ಸೇಮ್ ಇದು ಕೂಡ ಅಷ್ಟೇ, ಎಲ್ಲಿಗೆ ಮಾಡಿದ್ವಲ್ಲ ಅದೇ ರೀತಿ ಇರೋದು. ಸೊ ಆ್ಯನಿಮೇಷನ್ ನೋಡಿದ ತಕ್ಷಣ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಇದು ಯಾವ ಥರ ಮಾಡಬೇಕಂತ. ಅಗೇನ್ ಆಲ್ಟ್ ಇಟ್ಕೊಂಡು ಸ್ಕ್ರೋಲ್ ಅಪ್ ಮಾಡ್ತಿದ್ದೀನಿ ಝೂಮ್ ಮಾಡ್ಕೊಳ್ಳೋಕ್ಕೆ. ಸಿಂಪಲ್ಲು ಈ ಥರ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಇದು ಈ ಕಡೆ ಬರ್ಬೇಕು. ಪ್ಲೇ ಮಾಡಿದ್ರೆ ಇನ್ನೊಂಚೂರು ಬಿಡ್ತಾವ. ಈ ರೀತಿ. ನೆಕ್ಸ್ಟು 5 ಡಾಟ್ ಆ್ಯನಿಮೇಷನ್ ಮಾಡೋಣ. ಸೊ ಅಗೇನ್ ಯು ಪ್ರೆಸ್ ಮಾಡಿ, ಎಲ್ಲ ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ, F9 ಸ್ಮೂತ್ ಆಗುತ್ತೆ. ಮತ್ತು ಗ್ರಾಫ್ ಎಡಿಟರ್ಗೆ ಬನ್ನಿ. ಸೊ ಫಸ್ಟು ಪೊಸಿಷನ್ ತಗೊಳ್ಳೋಣ. ಸೊ ಅಗೇನ್ ಈ ಆ್ಯನಿಮೇಷನ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಈ ಎಲ್ಲ ಅಥವಾ ಈ ಲೈನ್ ಆ್ಯನಿಮೇಷನ್ ಕೊಟ್ಟಿದ್ದೀವಲ್ಲ ಅದೇ ರೀತಿ ಇರೋದು. ಸೊ ಅದಕ್ಕೆ ಸೇಮು ಇದೇ ರೀತಿ ಮೂವ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು ಎರಡು ಈ ರೀತಿ ಹೈಲೈಟ್ ಮಾಡಿರೋದ್ರಿಂದ ನಾವು ಇದು ಮೂವ್ ಮಾಡ್ಕೊಳ್ಳೋವಾಗ ಈ ಕೀ ಫ್ರೇಮ್ದು ಕೂಡ ಈ ಹ್ಯಾಂಡಲ್ ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಇಲ್ಲಿ ಬೇಗ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಈ ರೀತಿ ಹಿಂದೆ ತೊಗೊಂಡ್ಬರ್ತೀನಿ, ಬೇಗ ಬರಬೇಕು. ನೆಕ್ಸ್ಟು ಇದನ್ನು ಕೂಡ ಅಷ್ಟೇ ಈ ರೀತಿ ಮೂವ್ ಮಾಡ್ಕೊಳ್ಳಿ. ನಮಗಿಲ್ಲಿ ಬೇಗ ಬೀಳ್ತಾ ಇದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಮೂವ್ ಮಾಡಬೇಕಂದ್ರೆ ಇದನ್ನು ಈ ರೀತಿ ತೊಗೊಂಡು ಇಲ್ಲಿ. ಸೊ ಇದನ್ನು ಮತ್ತೆ ಸ್ವಲ್ಪ ಈ ಕಡೆ ಹತ್ರ ತೊಗೊಂಡು ಎಂಡಿಂಗ್ ಸ್ವಲ್ಪ ಸ್ಮೂತ್ ಬರಬೇಕು ನಮಗೆ. ಫೈನ್. ಅಗೇನ್ ಇದು ಮಿಸ್ ಮ್ಯಾಚ್ ಆಗಿದೆ ಅಂತ ಅನ್ಕೋಬೇಡಿ. ಲಾಸ್ಟಲ್ಲಿ ನಾವು ಝೂಮ್ ಕೊಡಬೇಕು, ಅದಕ್ಕೋಸ್ಕರ ಅದು ಹಾಗೆ ಬಿಟ್ಟಿದ್ದೀನಿ ನಾನು. ಝೂಮ್ ಕೊಟ್ಟರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು ಎಲ್ಲೋ ಯು ಪ್ರೆಸ್ ಮಾಡಿ,
ಇದಕ್ಕೆ ಬರೀ ಸ್ಕೇಲ್ ಅನಿಮೇಷನ್ನು. ಸೊ ನೀವು ಇಲ್ಲಿ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿದರೆ ಎಲ್ಲ ಕೀ ಫ್ರೇಮ್ಸು ಸೆಲೆಕ್ಟ್ ಆಗುತ್ತೆ. F9 ಪ್ರೆಸ್ ಮಾಡಿ, ಸ್ಮೂತ್ ಆಗುತ್ತೆ ಇದು. ಗ್ರಾಫ್ ಎಡಿಟರ್ಗೆ ಬನ್ನಿ. ಸೊ ಅಗೇನ್ ಎಲ್ಲಿಗೆ ನಾವು ಮುಂಚೆ ಮಾಡಿದ್ವಲ್ಲ ಅದೇ ರೀತಿ. ಸೊ ಇದು ಸೆಲೆಕ್ಟ್ ಮಾಡಿ ಈ ರೀತಿ. ಒಂದ್ಸತಿ ನೀವು ಮಾಡಿದ ತಕ್ಷಣ ಐಡಿಯಾ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಬೇಗ ಹೋಗ್ತಾ ಇದೆ, ಸೊ ಸ್ವಲ್ಪ ಡಿಲೇ ಕೊಟ್ಕೊಳ್ಳಿ. ಸೊ ಇದು ನೀವು ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ನಿಮಗೆ ಇದು ರೇಷಿಯೋ ಗೊತ್ತಾಗ್ಬಿಡುತ್ತೆ, ಪರ್ಸೆಂಟೇಜು ಎಷ್ಟು ಕೊಡಬೇಕು ಏನಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೀ ಫ್ರೇಮ್ನ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ನಿಮಗೆ ಇನ್ಫ್ಲುಯೆನ್ಸ್ ಅಂತ ಪರ್ಸೆಂಟೇಜ್ ಇರುತ್ತೆ. ಸೊ ಸಾಕಷ್ಟು ಪ್ರೊಫೆಷ್ನಲ್ ಮೋಷನ್ ಗ್ರಾಫಿಕ್ಸ್ ಅವ್ರು ಏನು ಮಾಡ್ತಾರೆ, ಈ ರೀತಿ ಮೂವ್ ಎಲ್ಲ ಮಾಡೋ ಬದಲು ಒಂದೊಂದ್ಸತಿ ಇನ್ಫ್ಲುಯೆನ್ಸ್ ಮುಖಾಂತರ ಅವರು ವೇರಿ ಮಾಡ್ತಾರೆ. ಸೊ ಇಲ್ಲಿ ಸ್ಕೇಲಲ್ಲಿ ಎಕ್ಸ್ ಮತ್ತು ವೈ ಸ್ಕೇಲಿಂಗ್ ಇದೆ ಅಲ್ವಾ. ಸೊ ಇಲ್ಲಿ ನಾವು ಯು ಪ್ರೆಸ್ ಮಾಡಿದ್ರೆ ಅಥವಾ ಗ್ರಾಫ್ ಎಡಿಟರ್ ಆಚೆ ಬಂದರೆ ಇದು ವರ್ಟಿಕಲ್ ಆಕ್ಸಿಸಲ್ಲಿ ಸ್ಕೇಲ್ ಮಾಡ್ತಿರೋದು ನಾವು. ಸೊ ಇವಾಗ ಇದನ್ನು ಡಬಲ್ ಕ್ಲಿಕ್ ಮಾಡಿ. ಸೊ ಗ್ರಾಫ್ ಎಡಿಟರ್ಗೆ ಬಂದುಬಿಟ್ಟು ಇದನ್ನು ಕೀ ಫ್ರೇಮ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೈ ಆಕ್ಸಿಸ್ಸು ಇದರದ್ದು ನಮಗೆ ಬೇಕಾಗಿರೋದು. ಸೊ ಇದನ್ನು ನೀವು ಬೇಕಂದರೆ ಫಾರ್ ಎಕ್ಸಾಂಪಲ್ 40% ಅಂತ ಕೊಡ್ತೀರಾ. ಸೊ ಇಲ್ಲಿ ನೋಡಿ ಮೂವ್ ಆಗುತ್ತದೆ ಆಟೋಮೆಟಿಕ್ಕಾಗಿ ಈ ರೀತಿ. ಸೊ ಹೋಗ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತಿದ್ದು ಎಷ್ಟು ಪರ್ಸೆಂಟ್ ಕೊಡಬೇಕು ಏನಂತ ಹೇಳ್ಬಿಟ್ಟು. ಸೊ ನೀವು 33% ಕೊಟ್ಟರೆ ಈ ರೀತಿ ಬರುತ್ತೆ ನಿಮಗೆ. ಅಗೇನ್ ಇದೆಲ್ಲ ಒಂದು ಟಿಪ್ಸ್ ಥರ ಗೊತ್ತಾಗಲಿ ನಿಮಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ಲೇಯರ್ ಸೆಲೆಕ್ಟ್ ಮಾಡಿ, ಯು ಪ್ರೆಸ್ ಮಾಡಿ, ಗ್ರಾಫ್ ಎಡಿಟರ್ ಆಚೆ ಬಂದುಬಿಟ್ಟು ಆಲ್ಟ್ ಝೂಮ್ ಔಟ್ ಮಾಡ್ಕೊಳ್ಳಿ ಸರ್. ಎಲ್ಲ ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ, F9. ಇದರಲ್ಲೂ ಅಷ್ಟೇ ಸೇಮು ಒಂದೊಂದು ಪ್ರಾಪರ್ಟಿನೇ ಆ್ಯನಿಮೇಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೊಸಿಷನ್ ತಗೊಳ್ಳೋಣ ಫಸ್ಟು. ಸೊ ಮೇಲಿಂದ ಹಿಂಗೆ ಬೀಳ್ತಾ ಇದೆ ಅಲ್ವಾ. ಸೊ ಯಾವ ಥರ ಬೀಳ್ತಾ ಇದೆ, ಸೊ ಒಂದು ಪರ್ಟಿಕ್ಯುಲರ್ ಸ್ಮೂತಾಗಿ ಬೀಳ್ತಾ ಇದೆ. ಆಮೇಲೆ ಬೀಳೋ ಟೈಮಲ್ಲಿ ಒಂಥರ ಫುಲ್ ಸ್ಲೋ ಮೋಷನ್ ಥರ ಇದೆ, ಅಂದರೆ ಸಡನ್ನಾಗಿ ಹಿಂಗೆ ಬಿದ್ದೋಗ್ತಾ ಇಲ್ಲ, ಸ್ವಲ್ಪ ಸಾಫ್ಟ್ ಲ್ಯಾಂಡಿಂಗ್ ಥರ ಇದೆ ಅಲ್ವಾ. ಸೊ ಇಲ್ಲಿಂದ ಹಿಂಗೆ ಸಾಫ್ಟ್ ಲ್ಯಾಂಡಿಂಗ್ ಆಗ್ತದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲೊಂದು ಕೀ ಫ್ರೇಮ್ ಕೊಟ್ಟಿದ್ವಿ. ಸೊ ಇದು ನಮಗೆ ಸ್ಮೂತಾಗಿ ಆಗಬೇಕು. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ನಮಗೆ. ಪೊಸಿಷನ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಕೀ ಫ್ರೇಮ್ ಬಂದು ರೈಟ್ ಕ್ಲಿಕ್ ಮಾಡಿದ್ರೆ ರೋ ಅಕ್ರಾಸ್ ಟೈಮ್ ಅಂತ ಬರುತ್ತೆ. ಸೊ ಇದೇನಂತ ಹೇಳಿದ್ರೆ ಇವಾಗ ನಾವು ಇಲ್ಲಿ ಪ್ಲೇ ಮಾಡಿದ್ರೆ ಒಪಾಸಿಟಿ 100% ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ಲೇ ಮಾಡಿದಾಗ ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ಟಕ್ ಆಗುತ್ತೆ, ಆಮೇಲೆ ಹಿಂಗೆ ಬೀಳುತ್ತಲ್ವಾ. ಸೊ ಈ ಸ್ಟಕ್ಕಾಗಿ ಬೀಳಬಾರ್ದು, ನಮಗೇನಾಗಬೇಕು ನಾರ್ಮಲಾಗೆ ಸ್ಮೂತಾಗಿ ಆಗಬೇಕು ಅದು. ಸೊ ಅದು ಸ್ಮೂತಾಗಿ ಆಗಬೇಕಂತ ಹೇಳಿದ್ರೆ ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿ, ರೋ ಅಕ್ರಾಸ್ ಟೈಮ್ ಅಂತ ಕೊಡಿ. ರೋ ಅಕ್ರಾಸ್ ಟೈಮ್ ಕೊಡುವಾಗ ಏನಾಗುತ್ತೆ, ಅದು ಸೀಮ್ಲೆಸ್ ಆಗಿ ಟ್ರಾನ್ಸಿಷನ್ ಆಗುತ್ತೆ ಈ ರೀತಿ. ಸೊ ಇದು ಇನ್ನೊಂದು ರೀತಿ ಕೀ ಫ್ರೇಮ್. ಸೊ ನೀವು ಇದನ್ನೇನಾದರೂ ಮೂವ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಅದನ್ನು ಮತ್ತೆ ಸೆಲೆಕ್ಟ್ ಮಾಡಿ ಮೂವ್ ಮಾಡೋಕ್ಕೆ ಹೋದರೆ ಅದು ಆ ರೋ ಅಕ್ರಾಸ್ ಟೈಮ್
ಪ್ರಾಪರ್ಟಿ ಹೋಗ್ಬಿಡುತ್ತೆ ಅದು. ಸೊ ಮತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ರೋ ವಾಕರ್ ಸ್ಟೆಮ್ನ ಕೊಡಬೇಕಾಗುತ್ತೆ. ಇವಾಗ ನೋಡಿ ಎಷ್ಟು ಸ್ಮೂತಾಗಿದೆ ಅದು. ಸೊ ವಾಪಸ್ ಗ್ರಾಫ್ ಎಡಿಟರ್. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿಂದ ಬೇಗ ಬೀಳ್ತಾ ಇದೆ. ಸೊ ಬೇಗ ಬೀಳ್ಬೇಕಂದ್ರೆ ಈ ರೀತಿ ಇರಬೇಕು ಇಲ್ಲೂ ಕೂಡ. ಅಂದಾಜಾಗೆ ನಾವೇನು ಮಾಡ್ಬೋದು, ಇಲ್ಲಿ ಇನ್ಫ್ಲುಯೆನ್ಸ್ನ ಮತ್ತೆ 40% ಕೊಡ್ಕೋಬೋದು. ನೆಕ್ಸ್ಟು ರೊಟೇಷನ್. ರೊಟೇಷನ್ ಅಷ್ಟೇ ಫಾಸ್ಟಾಗಿ ರೊಟೇಟ್ ಆಗ್ತಿದೆ. ಸ್ಟಾರ್ಟಿಂಗು ಇಲ್ಲಿಂದ ಇಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿದೆ. ಸೊ ಸ್ಟಾರ್ಟಿಂಗ್ ನಮಗೆ ಫಾಸ್ಟಾಗಿ ಆಗಬೇಕು ರೊಟೇಷನ್ನು. ಸ್ಟಾರ್ಟಿಂಗ್ ಫಾಸ್ಟಾಗಿ ಆಗಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಈ ಆ್ಯನಿಮೇಷನ್ ಬಂದು ಆ್ಯಕ್ಚುಲಾಗಿ ಸ್ವಲ್ಪ ಸ್ಲೋ ಆಗಿ ಬರಬೇಕು. ಸೊ ಇದು ರೊಟೇಷನ್ ರಿವೀಲ್ ಎರಡೂ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸಿಂಗ್ ಥರ ಇದೆ. ಪರವಾಗಿಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಸೊ ಫೈನ್, ಸ್ಲೋ ಆಗಿ ಮಾಡಿ ಟ್ರೈ ಮಾಡೋಣ ಒಂದ್ಸತಿ. ಸೊ ಈ ಲಾಸ್ಟ್ ಲೈನ್ನ ಅಬ್ಸರ್ವ್ ಮಾಡಬೇಕು ನೀವು. ಸೊ ಕೆಲವೊಂದು ಸತಿ ಗ್ರಾಫ್ ಎಡಿಟ್ರಲ್ಲಿ ಆ್ಯನಿಮೇಷನ್ ಮಾಡಿ ಕ್ಲೀನಾಗಿ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದೊಂದು ಸತಿ ನೀವು ಕೀ ಫ್ರೇಮ್ಸ್ ಪೊಸಿಷನ್ ಎಲ್ಲಿ ಸೆಟ್ ಮಾಡಿರ್ತೀರ ಅದು ಕೂಡ ಅಬ್ಸರ್ವ್ ಮಾಡಬೇಕು. ಒಂದೊಂದು ಸತಿ ಅದು ತುಂಬ ಡಿಸ್ಟೆನ್ಸಲ್ಲಿದ್ದರೆ ಅದು ಕೂಡ ಆ್ಯನಿಮೇಷನ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಕೇಸಲ್ಲಿ ಕರೆಕ್ಟಾಗಿ ನಾವು ಸೆಟ್ ಮಾಡಿದ್ದೀವಿ. ಸೊ ಮತ್ತೆ ಗ್ರಾಫ್ ಎಡಿಟರ್ಗೆ ಹೋಗೋಣ. ಇಲ್ಲೇ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದು ಆಲ್ಮೋಸ್ಟ್ ಬಂದಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿದೆ, ಹೋಗ್ತಾ ಹೋಗ್ತಾ ಫಾಸ್ಟ್ ಆಗುತ್ತೆ, ಆಮೇಲೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಸ್ಲೋ ಆಗಿ ಫ್ರಂಟಾಗಿ ರೊಟೇಟ್ ಆಗ್ತಿದೆ. ಸೊ ಅದು ಕೂಡ ಇಲ್ಲಿ ಮಾಡಿದ್ದೀವಿ. ಸೊ ನಾರ್ಮಲ್ ಈಸಿಂಗಲ್ಲೇ ಅದಾಗಿದೆ. ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗಬೇಕು. ಸೊ ಇದು ಮೂಮೆಂಟ್ ಬಂದು ರೊಟೇಷನ್ ಪೊಸಿಷನ್ ಮೂಮೆಂಟು. ಸೆಕೆಂಡ್ ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಆಗಬೇಕು. ಸಡನ್ನಾಗಿ ಫಾಸ್ಟಾಗಿ ಆಗುತ್ತೆ, ಆಮೇಲೆ ಸ್ಲೋ ಆಗಿ. ಇವಾಗ ರಿವೀಲ್ ಆ್ಯನಿಮೇಷನ್ನ ಸೆಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಗ ಆಗ್ತಿದೆ, ಹೋಗ್ತಾ ಹೋಗ್ತಾ ಮೆತ್ತಗೆ ಆ್ಯನಿಮೇಟ್ ಆಗಬೇಕು. ಸೊ ಅಗೇನ್ ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ದಯವಿಟ್ಟು ಟೈಮ್ ತೊಗೊಂಡು ಆ್ಯನಿಮೇಟ್ ಮಾಡಿ. ಸೊ ನೀವು ನೋಡ್ಬೋದು, ಅಂದರೆ ನಾನು ಹೇಳಿದ್ನಲ್ಲ ರೆಪ್ಲಿಕೇಟ್ ಮಾಡೋಕ್ಕೆ ನನಗೆ 2 to 4 hours ತೊಗೊಂತು. ಸೊ ಇಲ್ಲಿ ನಾನು ಆದಷ್ಟು ಅದೇ ರೀತಿ ಔಟ್ಪುಟ್ನ ತರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಇಷ್ಟು
ಲೆಂದಿ ಟ್ಯುಟೋರಿಯಲ್ ಆಗ್ತಾ ಇರೋದಿದು. ಸೊ ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಕೀ ಫ್ರೇಮ್ಸ್ ಎಲ್ಲ F9 ಸ್ಮೂತ್ ಆಗುತ್ತೆ. ಯಾವ ಪ್ರಾಪರ್ಟಿ ಫಸ್ಟ್ ಮಾಡಬೇಕು ಹೇಗೆ ಅಂತ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ರೂಲ್ ತರ ಏನಿಲ್ಲ, ಯಾವ್ದಾದ್ರು ಒಂದ್ರ ಮೇಲೆ ಡಿಸೈಡ್ ಮಾಡಿ. ಫಸ್ಟ್ ನಿಮ್ಗೆ ಯಾವ್ದು ಈಸಿ ಆನಿಮೇಷನ್ ಗೊತ್ತಾಗುತ್ತೆ ಅದನ್ನ ಫಸ್ಟ್ ಮಾಡ್ಕೊತಾ ಹೋಗಿ. ಸೊ ಯೂಶಲಿ ಈ ಪೊಸಿಷನ್ ಆನಿಮೇಷನ್ ಮೂವ್ಮೆಂಟ್ಸ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಫಸ್ಟ್ ಸೆಟ್ ಮಾಡ್ಕೊತೀನಿ ನಾನು. ಸೊ ಇಲ್ಲಿ ನಮಗೆ ಪೊಸಿಷನ್ ಮೂವ್ಮೆಂಟ್ ಇದೆ ಫಸ್ಟ್, ಅಂದ್ರೆ ನನಗೆ ಕಾಣಿಸೋದು ಪೊಸಿಷನ್ ಮೂವ್ಮೆಂಟ್ ತುಂಬಾ, ಅದಕ್ಕೋಸ್ಕರ ಅದನ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಗೇನ್ ಇದು ಎಲ್ ಥರನೇ ಇರೋದು ಆನಿಮೇಷನು. ಸೊ ಹಾಗಾಗಿ ಇದನ್ನು ಈ ರೀತಿ ಸೆಟ್ ಮಾಡ್ತೀನಿ. ಸೊ ಇಲ್ಲಿ ಸ್ಕೇಲಲ್ಲಿ 2 ಆಕ್ಸಿಸ್ ಇದೆ ಅಲ್ವಾ, ಎಕ್ಸ್ ಮತ್ತು ವೈ. ಒಂದೊಂದು ಕಲರ್ ಬಂದು ಒಂದೊಂದು ಆಕ್ಸಿಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಕೇಸಲ್ಲಿ ಎಕ್ಸ್ ಬಂದ್ಬಿಟ್ಟು ಈ ರೆಡ್ ಕಲರು. ಸೊ ನೀವು ಮೂವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಬಂದು ವೈ ಆಕ್ಸಿಸ್. ಕೂಡ ಕಂಪ್ಲೀಟ್ ಆಗಿದೆ. ಇವಾಗೆಲ್ಲ ಆನ್ ಮಾಡಿಬಿಟ್ಟು ಅಪಾಸಿಟಿನ 100% ಮಾಡ್ಕೊಳ್ಳೋಣ. ಸದ್ಯಕ್ಕೆ ರೆಫರೆನ್ಸ್ನ ಆಫ್ ಮಾಡ್ತೀನಿ. ಇವಾಗ ನಾವು ಪ್ಲೇ ಮಾಡಿದ್ರೆ ಈ ರೀತಿ ಒಂದು ಆನಿಮೇಷನ್ ಮಾಡಿ. ಇದು ಸ್ವಲ್ಪ ಸೆಟ್ ಮಾಡಬೇಕು, ಜಿ ಮತ್ತು ಎ. ಸೊ ಇದು ಜಿ ಮುಂದೆ ಬಂದು ವಾಪಸ್ ಹೋಗೋಷ್ಟರಲ್ಲಿ ಇದು ಎ ಆನಿಮೇಷನ್ ಎಂಡ್ ಆಗಬೇಕು. ಸೊ ಇಲ್ಲೆಲ್ಲ ನೋಡ್ಬೋದು ಒಂದಷ್ಟು ಮಿಸ್ಟೇಕ್ಸ್, ಅಂದರೆ ಇದು ಬಿಟ್ಟಿದ್ದೀವಿ, ಇದೆಲ್ಲ ಇಲ್ಲಿ ರೆಡಿ ಮಾಡ್ಕೋಬೋದು ನಾವು. ಇಲ್ಲಿ ಸ್ವಲ್ಪ ಕರ್ವ್ ತರ ಬರ್ತಾ ಇದೆ, ಅದಷ್ಟು ಇಷ್ಟ ಆಗ್ತಿಲ್ಲ ನನಗೆ. ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಫೈನ್. ಸೊ ಇದಿಷ್ಟು ಬಂದು ಫಿನಿಶ್ ವರ್ಕ್ನ ನಾವು ಮಾಡ್ಕೊಂಡಿರೋದು. ಸೊ ಮೇಜರ್ ಎಲಿಮೆಂಟ್ಸ್ನ ನಾವು ಆ್ಯನಿಮೇಷನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಸಪೋರ್ಟಿಂಗ್ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ.